ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2023ರಲ್ಲಿ ಬಿಡುಗಡೆಯಾಗಿದ್ದ ಆತ್ಮಿಕ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಹಾಗೂ ಹೀರೋಯಿನ್ ಒಂದು ಮೀಡಿಯಾ ಕಂಪನಿಯಲ್ಲಿ ರಿಪೋರ್ಟರ್ ಗಳಾಗಿ ಕೆಲಸ ಮಾಡ್ತಿರ್ತಾರೆ. ಹೇಗಾದ್ರೂ ಮಾಡಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವ ಒಂದು ಕ್ರೈಮ್ ಸ್ಟೋರಿಯನ್ನ ರಿಪೋರ್ಟ್ ಮಾಡಿ ಅಂತ ಆಫೀಸ್ ನಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಇವರಿಬ್ಬರಿಗೆ ಒಂದು ನಿಗೂಢವಾದ ಕೊಲೆಯ ಕೇಸ್ ಗೊತ್ತಾಗುತ್ತೆ. ಆ ಕೇಸ್ ಅನ್ನೇ ರಿಪೋರ್ಟ್ ಮಾಡಬೇಕು ಅಂತ ಇಬ್ಬರು ಸೇರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಒಂದೇ ರಾತ್ರಿ ತುಂಬಾನೇ ನಿಗೂಢವಾಗಿ ಹಾಗೂ ಭೀಕರವಾಗಿ ಕೊಲೆಯಾದ ಆ ಫ್ಯಾಮಿಲಿ ಯಾರದ್ದು? ಅಷ್ಟಕ್ಕೂ ಅವರನ್ನ ಕೊಲೆ ಮಾಡಿದ ಆ ಕಿಲ್ಲರ್ ಯಾರು? ಹಾಗೂ ಇನ್ವೆಸ್ಟಿಗೇಷನ್ ನಡೀತಾ ಹೋದ ಹಾಗೆ ಇವರಿಗೂ ಹಾಗೂ ಆ ಕೇಸ್ಗೂ ಇರುವ ಲಿಂಕ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಚಿತ್ರದ ಹೀರೋ ಆಗಿರುವ ಕಾರ್ತಿಕ್ ಹೀರೋಯಿನ್ ಅಶ್ವಿನಿಯನ್ನ ಪಿಕಪ್ ಮಾಡೋದಕ್ಕೆ ಅಂತ ಅವಳ ಮನೆಯ ಬಳಿ ಬರ್ತಾನೆ. ಒಳಗಡೆ ಅಶ್ವಿನಿ ರೆಡಿಯಾಗಿ ತನ್ನ ತಂದೆಗೆ ಆಫೀಸ್ಗೆ ಹೊರಡ್ತಿದ್ದೀನಿ ಅಂತ ಇನ್ಫಾರ್ಮ್ ಮಾಡಿ ಹೊರಗಡೆ ಬರ್ತಾಳೆ. ಸ್ನೇಹಿತರೆ, ಅಶ್ವಿನಿ ತಂದೆ ರಾಜೇಂದ್ರ ಒಬ್ಬ ಡಾಕ್ಟರ್ ಆಗಿದ್ದು ತನ್ನ ಕೊಲೀಗ್ಸ್ ಗಳ ಜೊತೆ ಸೇರಿ ಒಂದು ರಿಸರ್ಚ್ ಅನ್ನ ಮಾಡ್ತಿರ್ತಾನೆ. ಸ್ನೇಹಿತರೆ, ಕಾರ್ತಿಕ್ ಅಶ್ವಿನಿಯನ್ನ ತುಂಬಾನೇ ಪ್ರೀತಿ ಮಾಡ್ತಿರ್ತಾನೆ. ಆದ್ರೆ ಆಕೆ ಬಳಿ ತನ್ನ ಪ್ರೀತಿಯನ್ನ ಹೇಳಿಕೊಳ್ಳೋದಕ್ಕೆ ಧೈರ್ಯ ಬರ್ತಿರೋದಿಲ್ಲ. ಇಬ್ಬರು ಒಂದೇ ಮೀಡಿಯಾ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಕಾರಣ ಪ್ರತಿದಿನವೂ ಕಾರ್ತಿಕ್ಗೆ ಅಶ್ವಿನಿಯನ್ನ ಪಿಕಪ್ ಮಾಡ್ತಿರ್ತಾನೆ. ಆಫೀಸ್ಗೆ ಹೋದ ನಂತರ ಇವರ ಮ್ಯಾನೇಜರ್ ಒಂದು ಮೀಟಿಂಗ್ ಅನ್ನ ಕರೀತಾನೆ. ಕಳೆದ ಒಂದು ತಿಂಗಳಿಂದ ನಮ್ಮ ಚಾನೆಲ್ ನ TRP ಡೌನ್ ಆಗಿ ನಾವೀಗ 3ನೇ ಸ್ಪಾಟ್ಗೆ ಹೋಗಿದ್ದೀವಿ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ. ಎಲ್ಲ ರಿಪೋರ್ಟರ್ ಗಳು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವ ಹಾಗೂ ವೈರಲ್ ಆಗುವ ರಿಪೋರ್ಟ್ ಗಳನ್ನ ರೆಡಿ ಮಾಡಿ, ಇಲ್ಲ ಅಂದ್ರೆ ನೀವೆಲ್ಲರೂ ಕೂಡ ನಿಮ್ಮ ಜಾಬ್ ಅನ್ನ ಕಳೆದುಕೊಳ್ತೀರಾ ಅಂತ ವಾರ್ನ್ ಮಾಡ್ತಾನೆ. ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದ ಕಾರ್ತಿಕ್ ಹಾಗೂ ಅಶ್ವಿನಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಅದೇನಂದ್ರೆ, ಈ ಕಾರ್ತಿಕ್ ನ ಮಾವ ಸಬ್ ಇನ್ಸ್ಪೆಕ್ಟರ್ ಆಗಿದ್ದು ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಆಗಿರುವ ಕ್ರೈಮ್ ಕೇಸ್ ಸಿಗಬಹುದು ಅಂತ ಅವರನ್ನ ಮೀಟ್ ಮಾಡ್ತಾರೆ. ಅದೇ ಸಮಯಕ್ಕೆ ಇವರ ಆಫೀಸ್ಗೆ ಬಂದ ಇಬ್ಬರು ರೌಡಿಗಳು ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟಕ್ಕೂ ಇವರಿಬ್ಬರು ಒಬ್ಬ MLA ಕಡೆಯ ರೌಡಿಗಳಾಗಿರ್ತಾರೆ. ಆ MLA ಮಾಡಿದ್ದ ಸ್ಕ್ಯಾಮ್ ಬಗ್ಗೆ ಇವರು ನ್ಯೂಸ್ ಅನ್ನ ಪಬ್ಲಿಷ್ ಮಾಡಿದ್ರು ಅಂತ ಆಫೀಸ್ಗೆ ಬಂದು ಗಲಾಟೆ ಮಾಡ್ತಿರ್ತಾರೆ. ಅಷ್ಟರಲ್ಲೇ ತನ್ನ ಆಫೀಸ್ ನಲ್ಲಿ ಗಲಾಟೆ ಆಗ್ತಿದೆ ಅಂತ ಗೊತ್ತಾಗಿ ಆ ಕಂಪನಿಯ MD ಆಗಿರುವ ಚಾರು ಅಲ್ಲಿಗೆ ಬರ್ತಾಳೆ. ಆ ರೌಡಿಗಳು ಚಾರುಳನ್ನ ಹೆದರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಚಾರು ಮಾತ್ರ ಹೆದರಿಕೊಳ್ಳದೆ, ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ನಾನ್ ಮಾತ್ರ ಆ ನ್ಯೂಸ್ ಅನ್ನ ಪಬ್ಲಿಷ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಬಿಡ್ತಾಳೆ. ಈಗ ಚಾರು ಹೆದರಿಕೊಳ್ತಿಲ್ಲ. ಜೊತೆಗೆ ಆಫೀಸ್ ನಲ್ಲಿ ತುಂಬಾನೇ ಜನ ಎಂಪ್ಲಾಯೀಸ್ ಗಳಿದ್ದ ಕಾರಣ ಹೆದರಿಕೊಂಡ ಅವರಿಬ್ಬರು ಸುಮ್ಮನೆ ಅಲ್ಲಿಂದ ಹೊರಟು ಹೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಕಾರ್ತಿಕ್ ನ ಮಾವ ಕೊಟ್ಟಿದ್ದ ಆ ಫೈಲ್ ಗಳನ್ನ ಹುಡುಕಾಡಿ ಒಂದು ಕೇಸನ್ನ ರಿಪೋರ್ಟ್ ಮಾಡ್ತಾರೆ. ಅಷ್ಟಕ್ಕೂ ಇವರಿಬ್ಬರು ರಿಪೋರ್ಟ್ ಮಾಡಿದ ಆ ಕೇಸ್ ಏನಂದ್ರೆ, ಸುಮಾರು ವರ್ಷಗಳ ಹಿಂದೆ ಸಿಟಿಯ ಔಟ್ಸ್ಕರ್ಟ್ ನಲ್ಲಿರುವ ಒಂದು ಬಂಗಲೆಯಲ್ಲಿ ಒಂದು ಫ್ಯಾಮಿಲಿ ವಾಸ ಮಾಡ್ತಿರುತ್ತೆ. ಆ ಬಂಗಲೆಯಲ್ಲಿ ಇಬ್ಬರು ಗಂಡ ಹೆಂಡತಿ ಜೊತೆ ಅವರಿಬ್ಬರ ಹೆಣ್ಣು ಮಕ್ಕಳು ವಾಸ ಮಾಡ್ತಿರ್ತಾರೆ. ಆದ್ರೆ ಒಂದು ರಾತ್ರಿ ಆ ಬಂಗಲೆಯ ವಾಚ್ಮನ್ ಆ ಗಂಡ ಹೆಂಡತಿಯನ್ನ ಕೊಲೆ ಮಾಡಿ ನಂತರ ತಾನು ಕೂಡ ಸತ್ತೋಗಿರ್ತಾನೆ. ಆದ್ರೆ ಕೊಲೆಯಾದ ನಂತರ ಆ ಗಂಡ ಹೆಂಡತಿಯ ಇಬ್ಬರು ಹೆಣ್ಣು ಮಕ್ಕಳು ತುಂಬಾನೇ ನಿಗೂಢವಾಗಿ ಕಾಣೆಯಾಗಿರ್ತಾರೆ. ಇವರಿಬ್ಬರು ರಿಪೋರ್ಟ್ ಮಾಡಿದ ಆ ಕೇಸ್ ಮ್ಯಾನೇಜರ್ಗೆನೋ ಇಷ್ಟ ಆಗುತ್ತೆ. ಆದ್ರೆ ಯಾಕೋ ಕಂಪನಿಯ MD ಚಾರು ಅದನ್ನ ರಿಜೆಕ್ಟ್ ಮಾಡಿ ಬಿಡ್ತಾಳೆ. ಕಾರಣ ಏನು ಅಂತ ವಿಚಾರಿಸಿದಾಗ ಆ ಕೇಸ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿಲ್ಲ, ಆದಷ್ಟು ಬೇಗ ಬೇರೊಂದು ಕೇಸ್ ಅನ್ನ ರಿಪೋರ್ಟ್ ಮಾಡಿ ಅಂತ ಹೇಳಿ ಬಿಡ್ತಾಳೆ. ಈಗ ಇಬ್ಬರಿಗೂ ಬೇಜಾರಾಗಿ ಆಫೀಸ್ ಮುಗಿದ ನಂತರ ಕಾರ್ತಿಕ್ ಅಶ್ವಿನಿಯನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಮನೆಯ ಬಳಿ ಬರ್ತಾನೆ. ಆ ಸಮಯದಲ್ಲಿ ಅಶ್ವಿನಿಯ ತಂದೆ ಹೊರಗಡೆ ಹೋಗಿದ್ದ ಕಾರಣ ಕಾರ್ತಿಕ್ ಕೂಡ ಮನೆಯ ಒಳಗಡೆ ಬರ್ತಾನೆ. ಅಶ್ವಿನಿ ಫ್ರೆಶ್ ಅಪ್ ಆಗೋದಕ್ಕೆ ಅಂತ ವಾಶ್ರೂಮ್ಗೆ ಹೋದಾಗ ಶಾಕಿಂಗ್ಲಿ ಅವಳ ಹಿಂದೆ ಒಂದು ಭಯಾನಕವಾಗಿರುವ ಕಪ್ಪು ಆಕೃತಿ ನಿಂತಿರುವ ರೀತಿ ಕಾಣಿಸುತ್ತೆ. ಅಶ್ವಿನಿಗೆ ತುಂಬಾನೇ ಭಯ ಆಗಿ ತಕ್ಷಣ ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಆದ್ರೆ ಅಲ್ಯಾರು ಕೂಡ ಇರೋದೇ ಇಲ್ಲ. ಈಕೆ ಕೂಗಿದ್ದನ್ನ ಕೇಳಿ ತಕ್ಷಣ ಕಾರ್ತಿಕ್ ಓಡಿ ಬಂದು ಏನಾಯ್ತು ಅಂತ ವಿಚಾರಿಸ್ತಾನೆ. ಕಾರ್ತಿಕ್ ಕೂಡ ಹೆದರಿಕೊಳ್ಳುತ್ತಲೇ ವಾಶ್ರೂಮ್ಗೆ ಹೋಗಿ ಚೆಕ್ ಮಾಡ್ತಾನೆ. ಆದ್ರೆ ಅವನಿಗೂ ಕೂಡ ಅಲ್ಲಿ ಯಾರು ಕಾಣಿಸೋದೇ ಇಲ್ಲ. ನಂತರ ಎಲ್ಲೋ ಅಶ್ವಿನಿಗೆ ಸ್ಟ್ರೆಸ್ ಆಗಿ ಈ ರೀತಿ ಹೆಲುಸಿನೇಷನ್ ಆಗಿರ್ಬೇಕು ಅಂತ ಆಕೆಗೆ ಸಮಾಧಾನ ಮಾಡಿ ಆತ ಹೊರಟು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಅಶ್ವಿನಿ ಕಾರ್ತಿಕ್ ಆ ಕೇಸ್ ನ ಬಗ್ಗೆ ಕೊಟ್ಟಿದ್ದ ಒಂದು ಬುಕ್ ಅನ್ನ ಓದೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಈಗ ಒಂದು ಫ್ಲಾಶ್ ಬ್ಯಾಕ್ ನ ಮೂಲಕ ಆ ಬಂಗಲೆಯಲ್ಲಿ ಅಸಲಿಗೆ ನಡೆದದ್ದೇನೋ ಅಂತ ತೋರಿಸಲಾಗುತ್ತೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಸುಮಾರು ವರ್ಷಗಳ ಹಿಂದೆ ಆ ಬಂಗಲೆಯಲ್ಲಿ ಕಮಲ ಹಾಗೂ ರಮೇಶ್ ಎಂಬ ಗಂಡ ಹೆಂಡತಿ ತಮ್ಮ ಇಬ್ಬರು ಹೆಣ್ಣು ಮಕ್ಕಳಾಗಿದ್ದ ನೀಲ ಹಾಗೂ ಪ್ರೀತಿ ಜೊತೆ ವಾಸ ಮಾಡ್ತಿರ್ತಾರೆ. ತುಂಬಾನೇ ಖುಷಿಯಾಗಿ ಜೀವನ ಮಾಡ್ತಿದ್ದ ಅವರ ಬಂಗಲೆಗೆ ಕೆಲವು ದಿನಗಳ ಹಿಂದೆ ರಂಗಪ್ಪ ಎಂಬ ಒಬ್ಬ ವ್ಯಕ್ತಿ ವಾಚ್ಮ್ಯಾನ್ ಕೆಲಸಕ್ಕೆ ಸೇರಿಕೊಂಡಿರ್ತಾನೆ. ಹೀಗೆ ಕೆಲವು ತಿಂಗಳ ನಂತರ ಇವರ ಚಿಕ್ಕ ಮಗಳು ಪ್ರೀತಿ ಮನೆಯಲ್ಲಿ ಆಟವಾಡ್ತಿರುವಾಗ ಸ್ಟೇರ್ ಕೇಸ್ ನ ಮೇಲಿನಿಂದ ಕೆಳಗಡೆ ಬಿದ್ದು ಬಿಡ್ತಾಳೆ. ಆಕೆ ತಲೆಗೆ ತುಂಬಾನೇ ಪೆಟ್ಟಾಗಿದ್ದ ಕಾರಣ ತಕ್ಷಣ ಹಾಸ್ಪಿಟಲ್ಗೆ ಅಡ್ಮಿಟ್
ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಿರ್ತಾರೆ. ನಂತರ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರೆದುಕೊಂಡು ಹೋಗಿ ಮನೆಯಲ್ಲೇ ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಿರ್ತಾರೆ. ಹೀಗೆ ಕೆಲವು ದಿನಗಳ ನಂತರ ಪ್ರೀತಿ ಒಬ್ಬಳೇ ಇದ್ದಾಗ ಯಾರೋ ತನಗೆ ಕಾಣಿಸ್ತಿದ್ದಾರೆ ಅಂತ ತುಂಬಾನೇ ಹೆದರಿಕೊಂಡು ಕಿರಿಚಾಡೋದಕ್ಕೆ ಶುರು ಮಾಡಿರ್ತಾಳೆ. ತಕ್ಷಣ ಎಲ್ಲರೂ ಓಡಿ ಹೋಗಿ ಆಕೆಗೆ ಸಮಾಧಾನ ಮಾಡಿ ರೂಮ್ ಅನ್ನೆಲ್ಲ ಚೆಕ್ ಮಾಡಿರ್ತಾರೆ. ಆದ್ರೆ ಅವರಿಗೆ ಅಲ್ಯಾರು ಕೂಡ ಕಾಣಿಸಿರೋದೇ ಇಲ್ಲ. ರಮೇಶ್ಗೆ ಅನುಮಾನ ಬಂದು ಮನೆಯ ವಾಚ್ಮೆನ್ ಅನ್ನ ಸೀಕ್ರೆಟ್ ಆಗಿ ಫಾಲೋ ಮಾಡಿದಾಗ ಆತ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರೋದನ್ನ ನೋಡಿರ್ತಾನೆ. ಇದಾದ ಮರುದಿನವೇ ಆ ವಾಚ್ಮೆನ್ ಎಲ್ಲರೂ ಮಲಗಿದ ನಂತರ ಮನೆಯ ಒಳಗಡೆ ಹೋಗಿ ರಮೇಶ್ ಹಾಗೂ ಕಮಲಾಳಿಗೆ ಚಾಕುವಿನಿಂದ ಚುಚ್ಚಿ ಸಾಯಿಸಿರ್ತಾನೆ. ಪ್ರೀತಿ ಕೂಡ ಸತ್ತೋಗಿದ್ದಾಳೆ ಅಂತ ಪೊಲೀಸರು ರಿಪೋರ್ಟ್ ಮಾಡಿರ್ತಾರೆ. ಆದರೆ ಆಕೆಯ ಡೆಡ್ ಬಾಡಿ ಆಗ್ಲಿ ಅಥವಾ ಆಕೆಯ ಅಕ್ಕ ನೀಲಾ ಏನಾದ್ಲು ಅಂತ ಆಗ್ಲಿ ಪೊಲೀಸರಿಗೆ ಗೊತ್ತೇ ಆಗಿರೋದಿಲ್ಲ. ಈಗ ಕಾರ್ತಿಕ್ ಕೊಟ್ಟಿದ್ದ ಆ ಬುಕ್ ಪಾರ್ಟ್ 1 ಆಗಿದ್ದು ಅದರ ಪಾರ್ಟ್ 2 ಕೂಡ ಇದೆ ಅಂತ ಅಶ್ವಿನಿಗೆ ಗೊತ್ತಾಗುತ್ತೆ. ಈಗ ಆ ಕೇಸ್ ನಲ್ಲಿ ಮುಂದೇನಾಯ್ತು ಅಂತ ತಿಳಿದುಕೊಳ್ಳೋದಕ್ಕೆ ಕ್ಯೂರಿಯಾಸಿಟಿ ಹೆಚ್ಚಾಗಿ ಆ ಬುಕ್ ನ ಪಾರ್ಟ್ 2 ಸಿಗುತ್ತಾ ಅಂತ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹಲವಾರು ಲೈಬ್ರರಿಗಳಲ್ಲಿ ಹಾಗೂ ಬುಕ್ ಶಾಪ್ ಗಳಲ್ಲಿ ವಿಚಾರಿಸ್ತಾರೆ. ಆದ್ರೆ ಎಲ್ಲೂ ಕೂಡ ಆ ಬುಕ್ ನ ಪಾರ್ಟ್ 2 ಸಿಗೋದೇ ಇಲ್ಲ. ಕೊನೆಗೆ ಆ ಬುಕ್ ಬರೆದಿರುವ ರೈಟರ್ ನನ್ನ ಪತ್ತೆ ಮಾಡಿ ಅವರ ಬಳಿ ಏನಾದ್ರೂ ಆ ಬುಕ್ ನ ಕಾಪಿ ಇದೆಯಾ ಅಂತ ವಿಚಾರಿಸೋದಕ್ಕೆ ಡಿಸೈಡ್ ಮಾಡ್ತಾರೆ. ಆ ರೈಟರ್ ಈಗ ಎಲ್ಲಿದ್ದಾರೆ, ಅವರ ಅಡ್ರೆಸ್ ಯಾವುದು ಅಂತ ಪತ್ತೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಇವರಿಬ್ಬರು ಎಷ್ಟೇ ಹುಡುಕಿದ್ರು ಕೂಡ ಯಾವುದೇ ಪ್ರಯೋಜನ ಆಗೋದಿಲ್ಲ. ಹೀಗೆ ಹುಡುಕ್ತಾ ಒಂದು ವಾರದ ನಂತರ ಕೊನೆಗೂ ಆ ರೈಟರ್ ನ ಅಡ್ರೆಸ್ ಒಂದು ಬುಕ್ ಶಾಪ್ ನ ಓನರ್ ಬಳಿ ಸಿಗುತ್ತೆ. ಕೊನೆಗೂ ಆ ಬುಕ್ಸ್ ಗಳನ್ನ ಬರೆದಿರುವ ರೈಟರ್ ಕಾಳಿದಾಸ್ ನ ಮನೆ ಸಿಗುತ್ತೆ. ಕಾಳಿದಾಸ್ ನ ಹೆಂಡತಿಯ ಬಳಿ ತಮ್ಮ ಬಗ್ಗೆ ಪರಿಚಯ ಮಾಡಿಕೊಂಡು, ಮೇಡಮ್ ನಿಮ್ಮ ಗಂಡ ಬರೆದಿರುವ ಒಂದು ಬುಕ್ ನಮಗೆ ಬೇಕಿತ್ತು, ಅವರನ್ನ ಕರೀತೀರಾ, ಒಂದು ಸಾರಿ ಅವರನ್ನ ಮೀಟ್ ಮಾಡಿ ಈ ಕೇಸ್ ನ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಹೇಳ್ತಾಳೆ. ಈಗ ಕಾಳಿದಾಸ್ ನ ಹೆಂಡತಿ ಎಮೋಷನಲ್ ಆಗಿ ರಿವೀಲ್ ಮಾಡುವ ಟ್ವಿಸ್ಟ್ ಏನಂದ್ರೆ, ಮೇಡಮ್ ನನ್ನ ಗಂಡ ಒಂದು ವಾರದ ಹಿಂದೆ ತಾನೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದ್ರು, ಆದ್ರೆ ನೀವು ಸರಿಯಾದ ಸಮಯಕ್ಕೇನೆ ಇಲ್ಲಿಗೆ ಬಂದಿದ್ದೀರಾ ಅಂತ ತನ್ನ ಬಳಿ ಇದ್ದ ಆ ಪುಸ್ತಕದ ಪಾರ್ಟ್ 2 ಅನ್ನ ಕೊಡ್ತಾಳೆ. ಇಬ್ಬರು ಕಾಳಿದಾಸ್ ನ ಹೆಂಡತಿಗೆ ಥ್ಯಾಂಕ್ಸ್ ಹೇಳಿ ಆ ಪುಸ್ತಕವನ್ನ ತೆಗೆದುಕೊಂಡು ಮನೆಗೆ ವಾಪಸ್ ಬರ್ತಿರುವಾಗ ಇವರನ್ನ ಒಂದಷ್ಟು ಜನ ರೌಡಿಗಳು ಅಡ್ಡ ಹಾಕ್ತಾರೆ. ಇವರ ಬಳಿ ಇರುವ ಆ ಪುಸ್ತಕವನ್ನ ಕಿತ್ತುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಾರ್ತಿಕ್ ಆ ರೌಡಿಗಳ ಜೊತೆ ಫೈಟ್ ಮಾಡ್ತಿರುವಾಗ ಅಚಾನಕ್ ಆಗಿ ಅಶ್ವಿನಿಯ ತಲೆಗೆ ಪೆಟ್ಟಾಗುತ್ತೆ. ಕಾರ್ತಿಕ್ ಅಶ್ವಿನಿಯನ್ನ ನೋಡೋದಕ್ಕೆ ಅಂತ ಆಕೆ ಬಳಿ ಹೋಗ್ತಿದ್ದ ಹಾಗೆ ಇವರ ಬ್ಯಾಗ್ ನಲ್ಲಿದ್ದ ಆ ಪುಸ್ತಕವನ್ನ ತೆಗೆದುಕೊಂಡು ಎಸ್ಕೇಪ್ ಆಗಿ ಬಿಡ್ತಾರೆ. ಆದ್ರೆ ಎಸ್ಕೇಪ್ ಆಗುವ ಬರದಲ್ಲಿ ಒಬ್ಬ ರೌಡಿ ತನ್ನ ಜೇಬಿನಲ್ಲಿದ್ದ ಮೊಬೈಲ್ ಅನ್ನ ಬೀಳಿಸಿಕೊಂಡು ಹೊರಟು ಹೋಗ್ತಾನೆ. ಅಷ್ಟಕ್ಕೂ ಆ ರೌಡಿಗಳು ಯಾರು, ಅವರ್ಯಾಕೆ ತಮ್ಮ ಬಳಿ ಇದ್ದ ಪುಸ್ತಕವನ್ನ ಕಿತ್ತುಕೊಂಡು ಹೊರಟು ಹೋದ್ರು ಅಂತ ಇಬ್ಬರಿಗೂ ಶಾಕ್ ಆಗಿರುತ್ತೆ. ಕಾರ್ತಿಕ್ ಅಶ್ವಿನಿಯನ್ನ ಮನೆಗೆ ಡ್ರಾಪ್ ಮಾಡಿ ವಾಪಸ್ ತನ್ನ ಮನೆಗೆ ಬಂದು ತನಗೆ ಸಿಕ್ಕಿದ ಆ ಮೊಬೈಲ್ ಅನ್ನ ನೋಡ್ತಿರ್ತಾನೆ. ಆಗ ಆ ಮೊಬೈಲ್ಗೆ ಒಂದು ಕಾಲ್ ಬರುತ್ತೆ. ಕಾರ್ತಿಕ್ ಆ ಫೋನ್ ಅನ್ನ ಪಿಕ್ ಮಾಡಿ ಸುಮ್ಮನಿರ್ತಾನೆ. ಆ ಕಡೆಯಿಂದ ಮಾತನಾಡ್ತಿದ್ದ ಆ ವ್ಯಕ್ತಿ ಪುಸ್ತಕವನ್ನ ಡಿಸ್ಟ್ರಾಯ್ ಮಾಡಿದ್ರ ಇಲ್ವಾ ಅಂತ ಕೇಳ್ತಾನೆ. ಆ ವ್ಯಕ್ತಿಯ ವಾಯ್ಸ್ ಅನ್ನ ಕೇಳ್ತಿದ್ದ ಹಾಗೇನೆ ಕಾರ್ತಿಕ್ಗೆ ಗೊತ್ತಾಗುತ್ತೆ ಮಾತನಾಡ್ತಿರೋದು ಯಾರು ಅಂತ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮರುದಿನ ಆಫೀಸ್ ನಿಂದ ಎಲ್ಲರೂ ಹೋದ ನಂತರ ಕಾರ್ತಿಕ್ ಅಶ್ವಿನಿಗೆ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಅಶ್ವಿನಿ, ನಿನ್ನೆ ರಾತ್ರಿ ರೌಡಿಗಳನ್ನ ಕಳಿಸಿ ನಮ್ಮಿಂದ ಆ ಪುಸ್ತಕವನ್ನ ಕಿತ್ತುಕೊಂಡಿದ್ದು ಯಾರು ಗೊತ್ತಾ, ನಿನ್ನ ತಂದೆ ರಾಜೇಂದ್ರ ಅಂತ ಹೇಳ್ತಾನೆ. ಶಾಕ್ ಆದ ಅಶ್ವಿನಿ, ಕಾರ್ತಿಕ್ ಏನ್ ಹೇಳ್ತಿದ್ಯಾ, ನನ್ನ ತಂದೆ ಯಾಕೆ ಆ ರೀತಿ ಮಾಡ್ತಾರೆ ಅಂತ ಕೇಳ್ತಾಳೆ. ಕಾರಣ ಏನು ಅಂತ ನನ್ಗೂ ಕೂಡ ಗೊತ್ತಿಲ್ಲ, ಆದ್ರೆ ನಿನ್ನೆ ರಾತ್ರಿ ಆ ಮೊಬೈಲ್ಗೆ ನಿನ್ನ ತಂದೆ ಕಾಲ್ ಮಾಡ್ದಾಗ್ಲೇ ಕನ್ಫರ್ಮ್ ಆಯ್ತು ಅವರೇ ಇದನ್ನೆಲ್ಲ ಮಾಡ್ಸಿರೋದು ಅಂತ. ಈಗ ಅಶ್ವಿನಿಗೆ ತನ್ನ ತಂದೆ ಮೇಲೆ ಅನುಮಾನ ಬಂದು ಅವನನ್ನೇ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇವರು ಗೆಸ್ ಮಾಡಿದ ಹಾಗೇನೆ ಮನೆಯಲ್ಲಿ ಎಲ್ಲರೂ ಮಲಗಿದ ನಂತರ ರಾಜೇಂದ್ರ ಇವರ ಬಳಿಯಿಂದ ಕಿತ್ತುಕೊಂಡಿದ್ದ ಆ ಪುಸ್ತಕವನ್ನ ಯಾರಿಗೋ ಸಿಗಬಾರ್ದು ಅಂತ ಸುಟ್ಟು ಹಾಕ್ತಾನೆ. ಈಗ ಅಶ್ವಿನಿಗೆ ತನ್ನ ತಂದೆ ಮೇಲೆ ಮತ್ತಷ್ಟು ಅನುಮಾನ ಹೆಚ್ಚಾಗಿ ಆತ ಹೊರಗಡೆ ಹೋಗಿದ್ದಾಗ ಅವನ ಪ್ರೈವೇಟ್ ರಿಸರ್ಚ್ ರೂಮ್ ನ ಒಳಗಡೆ ಹೋಗ್ತಾಳೆ. ಆ ರೂಮ್ ನಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಸಿಗಬಹುದಾ ಅಂತ ಹುಡುಕ್ತಿದ್ದಾಗ ಆಶ್ಚರ್ಯವೆಂಬಂತೆ ಅಲ್ಲಿ ಮತ್ತೊಂದು ಸೀಕ್ರೆಟ್ ರೂಮ್ ಕಾಣಿಸುತ್ತೆ. ಅಲ್ಲಿದ್ದ ಕಂಪ್ಯೂಟರ್ ಅನ್ನ ಆಕ್ಸೆಸ್ ಮಾಡಿದಾಗ ಅದರ ಒಳಗಡೆ ಪ್ರಾಜೆಕ್ಟ್ ಆತ್ಮಿಕ ಎಂಬ ಸಾಫ್ಟ್ವೇರ್ ರನ್ ಆಗ್ತಿರುತ್ತೆ. ಆ ಸಾಫ್ಟ್ವೇರ್ ಅನ್ನ ರನ್ ಮಾಡಿದಾಗ ಟ್ರಾನ್ಸ್ಫರ್ ಮೆಮೊರೀಸ್ ಟು ಪರ್ಸನ್ ಅಂತ ತೋರಿಸ್ತಿರುತ್ತೆ. ಎಕ್ಸಾಕ್ಟ್ ಆಗಿ ಅದೇನು ಅಂತ ತಿಳಿದುಕೊಳ್ಳೋದಕ್ಕೆ ಅಶ್ವಿನಿ ಆ ಮಷೀನ್ ಅನ್ನ ಆನ್ ಮಾಡಿ ಅದರ ಕೆಳಗಡೆ ಮಲಗಿಕೊಳ್ತಾಳೆ. ಆ ಮಷೀನ್ ಆನ್ ಆಗ್ತಿದ್ದ ಹಾಗೆ ಅಶ್ವಿನಿಯ ಮೆದುಳಿಗೆ ಒಂದು ಮೆಮೊರಿ ಡೇಟಾ ಟ್ರಾನ್ಸ್ಫರ್ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೆ ಅಷ್ಟರಲ್ಲಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಆ ಮೆಮೊರಿ ಡೇಟಾ ಟ್ರಾನ್ಸ್ಫರ್ ಅರ್ಧಕ್ಕೆ ಸ್ಟಾಪ್ ಆಗಿ ಬಿಡುತ್ತೆ. ಹೆದರಿಕೊಂಡ ಅಶ್ವಿನಿ
ಅಶ್ವಿನಿ ತಕ್ಷಣ ಅಲ್ಲಿಂದ ಹೊರಗಡೆ ಓಡಿ ಬರ್ತಾಳೆ. ಈಗ ಅಶ್ವಿನಿ ತನ್ನ ಹೆಸರು ಪ್ರೀತಿ ಅಂತ ವಿಚಿತ್ರವಾಗಿ ಕೂಗಾಡ್ತಾ ಹಲವು ವರ್ಷಗಳ ಹಿಂದೆ ತನ್ನ ಫ್ಯಾಮಿಲಿ ಜೊತೆ ನಡೆದಿದ್ದ ಒಂದು ಇನ್ಸಿಡೆಂಟ್ ಅನ್ನ ನೆನಪಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲೇ ಮನೆಗೆ ವಾಪಸ್ ಬಂದ ರಾಜೇಂದ್ರಗೆ ತನ್ನ ಮಗಳು ತನ್ನ ರಿಸರ್ಚ್ ರೂಮ್ ನ ಒಳಗಡೆ ಹೋಗಿದ್ಲು ಅಂತ ಗೊತ್ತಾಗುತ್ತೆ. ಶಾಕ್ ಆಗಿ ತಕ್ಷಣ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ಅಶ್ವಿನಿಗೆ ಎಲ್ಲ ಕೂಡ ಗೊತ್ತಾಗಿ ಹೋಗಿದೆ, ತಕ್ಷಣ ನೀನು ಇಲ್ಲಿಗೆ ಬಾ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಅಶ್ವಿನಿ ಈಗ ಹೇಗಿದ್ದಾಳೆ ಅಂತ ಚೆಕ್ ಮಾಡೋದಕ್ಕೆ ಕಾರ್ತಿಕ್ ಮನೆಗೆ ಬರ್ತಾನೆ. ಅದೇ ಸಮಯಕ್ಕೆ ಇವರ ಕಂಪನಿಯ MD ಆಗಿರುವ ಚಾರು ಕೂಡ ಅಲ್ಲಿಗೆ ಬರ್ತಾಳೆ. ತಮ್ಮ ಕಂಪನಿಯ MD ಯಾಕೆ ಅಶ್ವಿನಿಯ ಮನೆಗೆ ಬಂದ್ರು ಅಂತ ಕಾರ್ತಿಕ್ ಆಶ್ಚರ್ಯ ಆಗುತ್ತೆ. ನಂತರ ಚಾರುನೆ ಕಾರ್ತಿಕ್ ನನ್ನ ಕರೆದುಕೊಂಡು ಮೇಲ್ಗಡೆ ರೂಮ್ಗೆ ಬಂದು ನೋಡಿದ್ರೆ ಶಾಕಿಂಗ್ಲಿ ರಾಜೇಂದ್ರನ ಕೊಲೆಯಾಗಿರುತ್ತೆ. ಸ್ನೇಹಿತರೆ, ರಾಜೇಂದ್ರನನ್ನ ಹುಚ್ಚಿ ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದ ಅಶ್ವಿನಿನೇ ಕೊಲೆ ಮಾಡಿರ್ತಾಳೆ. ನಂತರ ಕಾರ್ತಿಕ್ ಹಾಗೂ ಚಾರು ಆ ಮನೆಗೆ ಬರೋಷ್ಟ್ರಲ್ಲೇ ಅಲ್ಲಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿರ್ತಾಳೆ. ಚಾರು ತುಂಬಾನೇ ಕೋಪಗೊಂಡು ಕಾರ್ತಿಕ್, ಇದೇ ಕಾರಣಕ್ಕೆ ನೀವಿಬ್ರು ಈ ಕೇಸ್ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದು ಬೇಡ ಅಂತ ಆ ರಿಪೋರ್ಟ್ ಅನ್ನ ರಿಜೆಕ್ಟ್ ಮಾಡಿದ್ದೆ. ಅಷ್ಟಕ್ಕೂ ಅವಳು ಅಶ್ವಿನಿಯಲ್ಲ, ನನ್ನ ತಂಗಿ ಪ್ರೀತಿ ಅಂತ ಹಲವು ವರ್ಷಗಳ ಹಿಂದಿನ ಅಬ್ಬಂಗಲಿಯ ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಅಬ್ಬಂಗಲಿಯಲ್ಲಿ ವಾಸ ಮಾಡ್ತಿದ್ದಾಗ ಪ್ರೀತಿ ಒಂದು ದಿನ ಕಾಲು ಜಾರಿ ಮೆಟ್ಟಲಿಂದ ಕೆಳಗಡೆ ಬಿದ್ದಿರ್ತಾಳಲ್ವಾ. ಆಗ ಪ್ರೀತಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅಂತ ಬಂದಿದ್ದ ಡಾಕ್ಟರ್ ಬೇರೆ ಯಾರು ಅಲ್ಲ, ಅದು ರಾಜೇಂದ್ರನೇ. ಸ್ನೇಹಿತರೆ, ಇದರರ್ಥ ರಾಜೇಂದ್ರ ಪ್ರೀತಿ ಅಲಿಯಾಸ್ ಅಶ್ವಿನಿಯ ತಂದೆ ಅಲ್ಲ, ಆತ ಅವರಿಗೆ ಪರಿಚಯವಿದ್ದ ಡಾಕ್ಟರ್ ಅಷ್ಟೇ. ರಾಜೇಂದ್ರ ಪ್ರೀತಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ನಂತರವೇ ಆಕೆ ಕಂಡೀಷನ್ ಮತ್ತಷ್ಟು ವರ್ಸ್ಟ್ ಆಗಿರುತ್ತೆ. ಹೀಗೆ ದಿನಗಳು ಕಳಿತಾ ಪ್ರೀತಿ ಏನೇನೋ ಹೆಲುಸಿನೇಷನ್ ಮಾಡಿಕೊಂಡು ಒಬ್ಬೊಬ್ಬಳೆ ವಿಚಿತ್ರವಾಗಿ ಕೂಗಾಡೋದಕ್ಕೆ ಶುರು ಮಾಡಿರ್ತಾಳೆ. ಹೀಗೆ ಮತ್ತಷ್ಟು ದಿನಗಳ ನಂತರ ಶಾಕಿಂಗ್ಲಿ ಪ್ರೀತಿನೇ ತನ್ನ ತಂದೆ ಹಾಗೂ ತಾಯಿಗೆ ಚಾಕುವಿನಿಂದ ಚುಚ್ಚಿ ತುಂಬಾನೇ ಭೀಕರವಾಗಿ ಸಾಯಿಸಿ ಬಿಡ್ತಾಳೆ. ನಂತರ ಏನೋ ಗಲಾಟೆ ಆಗ್ತಿದೆ ಅಂತ ಒಳಗಡೆ ಬಂದ ವಾಚ್ಮ್ಯಾನ್ ಅನ್ನ ಕೂಡ ಪ್ರೀತಿನೇ ಸಾಯಿಸಿರ್ತಾಳೆ. ಇದಾದ ನಂತರವೇ ನೀಲಾಗೆ ಅನುಮಾನ ಬಂದು ಡಾಕ್ಟರ್ ರಾಜೇಂದ್ರ ತನ್ನ ತಂಗಿಗೆ ಕೊಡ್ತಿದ್ದ ಮೆಡಿಸಿನ್ ಗಳನ್ನ ಚೆಕ್ ಮಾಡಿಸಿದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗಿರುತ್ತೆ. ಮೇಲಿಂದ ಕೆಳಗಡೆ ಬಿದ್ದು ತಲೆಗೆ ಪೆಟ್ಟಾಗಿದ್ದ ಪ್ರೀತಿಗೆ ಈ ಡಾಕ್ಟರ್ ರಾಜೇಂದ್ರ ಏನೋ ಮೆಡಿಸಿನ್ ಕೊಟ್ಟು ಸ್ಕಿಜೋಫ್ರೇನಿಯಾ ಕಾಯಿಲೆ ಶುರುವಾಗುವ ಹಾಗೆ ಮಾಡಿರ್ತಾನೆ. ನಂತರ ಡಾಕ್ಟರ್ ರಾಜೇಂದ್ರನನ್ನ ಹೆದರಿಸಿ ವಿಚಾರಿಸಿದಾಗ ಆತ ತಕ್ಷಣ ನೀಲಾಳ ಅಕೌಂಟ್ಗೆ 1 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಾನೆ. ನೀಲಾ, ನಿನಗೆ ಆ ಪ್ರೀತಿ ತಂಗಿ, ಆದ್ರೆ ನಾವು ಮಾಡ್ತಿರುವ ರಿಸರ್ಚ್ಗೆ ಆಕೆಯೊಬ್ಬಳು ಎಕ್ಸ್ಪೆರಿಮೆಂಟ್ ಮೆಟೀರಿಯಲ್ ಅಷ್ಟೇ. ನಾವು ಬೇಕಂತಲೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರುವ ಪೇಷಂಟ್ ಗಳಿಗೆ ಸ್ಕಿಜೋಫ್ರೇನಿಯಾ ಕಾಯಿಲೆ ಶುರುವಾಗುವ ಹಾಗೆ ಮಾಡ್ತೀವಿ. ನಂತರ ಯಾರಿಗೂ ಅನುಮಾನ ಬಾರದ ಹಾಗೆ ಅವರ ಮೆದುಳಿಂದ ಮೆಮೊರಿ ಡೇಟಾವನ್ನ ಕಲೆಕ್ಟ್ ಮಾಡ್ತೀವಿ. ಆ ಡೇಟಾವನ್ನ ಮತ್ತಷ್ಟು ಮಾಡಿಫೈ ಮಾಡಿ ನಮ್ಮ ಬಳಿ ಬೇರೆ ಕಾಯಿಲೆಗೆ ಟ್ರೀಟ್ಮೆಂಟ್ ಪಡೆದುಕೊಳ್ಳೋದಕ್ಕೆ ಅಂತ ಬರುವ ಜನರ ಮೆದುಳಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ ವಿಚಿತ್ರವಾದ ಕಾಯಿಲೆಯನ್ನ ನಾವೇ ಕ್ರಿಯೇಟ್ ಮಾಡಿರೋ ಕಾರಣ ಬೇರೆ ಯಾವ ಡಾಕ್ಟರ್ ಬಳಿ ಕೂಡ ಅದಕ್ಕೆ ಔಷಧಿ ಸಿಗೋದಿಲ್ಲ. ಆಗ ಬೇರೆ ದಾರಿ ಇಲ್ಲದೆ ಎಲ್ಲರೂ ನಮ್ಮ ಬಳಿನೇ ಆ ಕಾಯಿಲೆಗೆ ಔಷಧಿ ಹುಡುಕಿಕೊಂಡು ಬರ್ತಾರೆ. ನೀಲಾ, ನನ್ನ ಮಾತನ್ನ ಕೇಳು, ನಿನ್ನ ತಂಗಿಗೆ ಏನು ಕೂಡ ಆಗದೇ ಇರುವ ಹಾಗೆ ನಾನು ನೋಡಿಕೊಳ್ತೀನಿ. ನಾನು ಮಾಡ್ತಿರುವ ಈ ರಿಸರ್ಚ್ಗೆ ಫಾರಿನ್ ಕಂಪನಿಗಳು 100 ಕೋಟಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ನೀನು ಕೇಳಿದಷ್ಟು ದುಡ್ಡನ್ನ ಕೊಡ್ತೀನಿ, ಆದ್ರೆ ಈ ವಿಷಯವನ್ನ ಯಾರಿಗೂ ಹೇಳದೆ ನನಗೆ ಹೆಲ್ಪ್ ಮಾಡುವಂತ ಆಸೆ ತೋರಿಸಿರ್ತಾನೆ. ಈಗ ದುಡ್ಡಿನ ಆಸೆಗೆ ನೀಲಾ ತನ್ನ ತಂಗಿ ಪ್ರೀತಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಸೋದಕ್ಕೆ ಒಪ್ಪಿಕೊಂಡಿರ್ತಾಳೆ. ನಂತರ ಇವರಿಬ್ಬರ ತಂದೆ ತಾಯಿಯನ್ನ ಕೊಲೆ ಮಾಡಿರೋದು ಆ ವಾಚ್ಮ್ಯಾನ್ ಅಂತ ಸುಳ್ಳು ಸಾಕ್ಷಿಗಳನ್ನ ಹುಟ್ಟು ಹಾಕಿ ಇವರಿಬ್ಬರನ್ನ ಕರೆದುಕೊಂಡು ಸಿಟಿಗೆ ಬಂದಿರ್ತಾನೆ. ನೀಲಾ ತನಗೆ ಸಿಕ್ಕಿದ್ದ ದುಡ್ಡಲ್ಲಿ ಆ ಮೀಡಿಯಾ ಕಂಪನಿಯನ್ನ ಸ್ಟಾರ್ಟ್ ಮಾಡಿರ್ತಾಳೆ. ಹಾಗೂ ರಾಜೇಂದ್ರ ಪ್ರೀತಿಯನ್ನ ತನ್ನ ಮನೆಗೆ ಕರೆದುಕೊಂಡು ಬಂದು ಅವಳು ನನ್ನ ಮಗಳು, ಅವಳ ಹೆಸರು ಅಶ್ವಿನಿ ಅಂತ ಎಲ್ಲರೂ ನಂಬುವ ಹಾಗೆ ಮಾಡಿರ್ತಾನೆ. ಈಗ ಪ್ರೀತಿಯ ತಲೆಯಲ್ಲಿದ್ದ ಎಲ್ಲ ಮೆಮೊರಿ ಹೊರಟೋಗಿದ್ದ ಕಾರಣ ರಾಜೇಂದ್ರನೇ ತನ್ನ ತಂದೆ ಅಂತ ಆಕೆ ಕೂಡ ನಂಬಿರ್ತಾಳೆ. ಆದ್ರೆ ಈಗ ಮತ್ತೆ ಆ ಮೆಮೊರಿ ಡೇಟಾ ಅರ್ಧಂಬರ್ಧ ಟ್ರಾನ್ಸ್ಫರ್ ಆಗಿದ್ದ ಕಾರಣ ಪ್ರೀತಿ ಮತ್ತೆ ಹುಚ್ಚಿಯಾಗಿರ್ತಾಳೆ. ಈಗ ಪ್ರೀತಿ ಖಂಡಿತ ಆ ಬಂಗಲೆಗೆನೆ ಹೋಗಿರ್ತಾಳೆ ಅಂತ ಚಾರು ಕಾರ್ತಿಕ್ ನನ್ನ ಕರೆದುಕೊಂಡು ಅಲ್ಲಿಗೆ ಹೋಗ್ತಾಳೆ. ಇವರು ಗೆಸ್ ಮಾಡಿದ ಹಾಗೆ ಪ್ರೀತಿ ಆ ಬಂಗಲೆಯಲ್ಲೇ ಇರ್ತಾಳೆ. ಅವಳನ್ನ ಕಾಪಾಡಬೇಕು ಅಂತ ಒಳಗಡೆ ಹೋಗ್ತಿದ್ದ ಹಾಗೆ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದ ಪ್ರೀತಿ ನೀಲಾಳ ಕತ್ತನ್ನ ಕತ್ತರಿಸಿ ಸಾಯಿಸಿ ಬಿಡ್ತಾಳೆ. ಕಾರ್ತಿಕ್ ಮೇಲೂ ಕೂಡ ಅಟ್ಯಾಕ್ ಮಾಡಿ ಇನ್ನೇನೋ ಸಾಯಿಸಿ ಬಿಡ್ತಾಳೆ ಅನ್ನೋಷ್ಟರಲ್ಲೇ ಕಾರ್ತಿಕ್ ತಾನು ತಂದಿದ್ದ ಅನಸ್ತೇಶಿಯಾ ಇಂಜೆಕ್ಷನ್ ಅನ್ನ ಚುಚ್ಚಿ ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡ್ತಾನೆ. ನಂತರ ಆಕೆಯನ್ನ ಕರೆದುಕೊಂಡು ಹಾಸ್ಪಿಟಲ್ಗೆ ಹೊರಡ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.